ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ. ಚಿತಾ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿಯಾಗಿದೆ. ಇದು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದು. ಇಂದು ಆಫ್ರಿಕಾದಲ್ಲಿ ಇಡೀ ಪ್ರಪಂಚದಲ್ಲಿ ಕೆಲವೇ ಚಿತಾಗಳು ಮಾತ್ರ ಉಳಿದಿವೆ. ಭಾರತ ಸೇರಿದಂತೆ ಏಷ್ಯಾದ ಬಹುತೇಕ ಎಲ್ಲ ದೇಶಗಳಲ್ಲಿ ಈ ಪ್ರಾಣಿ ಅಳಿವಿನಂಚಿನಲ್ಲಿದೆ. ನಾವು ಚಿತಾ ಬಗ್ಗೆ ಚರ್ಚಿಸಿದಾಗ ನಾವು ಅದರ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದಿದ್ದೇವೆ ಎಂದು ಹೇಳಿಕೊಳ್ಳುತ್ತೇವೆ. ಆದರೆ ಚಿತಾಗೆ ಸಂಬಂಧಿಸಿದ ಇತರ ಕೆಲವು ವಿಷಯಗಳು ನಿಮಗೆ ಬಹುಶಃ ತಿಳಿದಿಲ್ಲ. ಇಂದು ಚಿತಾಗೆ ಸಂಬಂಧಿಸಿದ 5 ಆಸಕ್ತಿದಾಯಕ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಚಿತಾಗಳು ಇರಾನ್ನಲ್ಲಿಯೂ ವಾಸಿಸುತ್ತವೆ. ನೀವು ಚಿತಾವನ್ನು ಚಿತ್ರಿಸಿದಾಗ ಆಫ್ರಿಕಾದ ಕಾಡುಗಳ ಬಗ್ಗೆ ಯೋಚಿಸಬಹುದು, ಏಕೆಂದರೆ ಅವು ಪ್ರಪಂಚದ ಇತರ ಭಾಗಗಳಿಂದ ಅಳಿದು ಹೋಗಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಆದರೆ ಇದು ಸಂಪೂರ್ಣವಾಗಿ ನಿಜವಲ್ಲ. ಇಂದಿಗೂ ಇರಾನ್ನಲ್ಲಿ 60ರಿಂದ 100 ಚಿತಾಗಳು ಕಂಡುಬರುತ್ತವೆ. ಅವು ಮಧ್ಯ ಇರಾನ್ ಪ್ರಸ್ಥಭೂಮಿ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಭಾರತ, ಪಾಕಿಸ್ತಾನ್ ಮತ್ತು ರಷ್ಯಾ ಹಾಗೂ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಚಿತಾಗಳು ಕಂಡುಬಂದ ಕಾಲ ಹೊಂದಿತ್ತು. ಆದರೆ ಈಗ ಏಷ್ಯಾದಲ್ಲಿ ಇರಾನ್ನಲ್ಲಿ ಕೆಲವೇ ಚಿತಾಗಳು ಉಳಿದಿವೆ. ಏಷ್ಯಾದ ಚಿತಾ ತಳಿಯು ಚಿಕ್ಕದಾದ ತಲೆ ಮತ್ತು ಕಾಲುಗಳನ್ನು ಹೊಂದಿದೆ. ಅದರ ಚರ್ಮ ಮತ್ತು ಕೂದಲು ದಪ್ಪವಾಗಿರುತ್ತದೆ. ಅದರ ಕುತ್ತಿಗೆ ಆಫ್ರಿಕನ್ ಚಿತಾಗಿಂತ ದಪ್ಪವಾಗಿರುತ್ತದೆ. ಏಷ್ಯಾಟಿಕ್ ಚಿತಾಗಳು ಬಹಳ ದೊಡ್ಡ ಪ್ರದೇಶದಲ್ಲಿ ವಾಸಿಸುತ್ತವೆ. ಇದು ಸಂಶೋಧಕರಿಗೆ ಅತ್ಯಂತ ಆಘಾತಕಾರಿ ವಿಷಯವಾಗಿದೆ, ಏಕೆಂದರೆ ಚಿತಾಗಳು ಸಾಮಾನ್ಯವಾಗಿ ಸಣ್ಣ ಪ್ರದೇಶಕ್ಕೆ ಸೀಮಿತವಾಗಿರುತ್ತವೆ. ಚಿತಾಗಳ ಬಹುತೇಕ ಮರಿಗಳು ಸಾಯುತ್ತವೆ. ಚಿತಾ ಮರಿಗಳು ಕಷ್ಟಪಟ್ಟು ಬದುಕುತ್ತವೆ. ಇದು ಈ ಪ್ರಾಣಿಯ ವಿನಾಶಕ್ಕೆ ಪ್ರಮುಖ ಕಾರಣವಾಗಿದೆ. 90ರ ದಶಕದಲ್ಲಿ ಆಫ್ರಿಕಾದಲ್ಲಿ ನಡೆಸಿದ ಪ್ರಯೋಗವು 95% ಚಿತಾ ಮರಿಗಳು ಪ್ರೌಢಾವಸ್ಥೆಯನ್ನು ತಲುಪುವ ಮೊದಲು ಸಾಯುತ್ತವೆ ಎಂದು ತೋರಿಸಿದೆ. ಅಂದರೆ 100 ಚಿತಾ ಮರಿಗಳಲ್ಲಿ ಕೇವಲ 5 ಮಾತ್ರ ಪ್ರೌಢಾವಸ್ಥೆಗೆ ಬರುತ್ತವೆ. ಆದಾಗ್ಯೂ 2013ರಲ್ಲಿ ಆಫ್ರಿಕಾದ ಕೇಜಿಗಾಡಿ ಪಾರ್ಕ್ನಲ್ಲಿ ಕಂಡುಬಂದ ಚಿತಾಗಳ ಮೇಲಿನ ಸಂಶೋಧನೆಯು ಅವುಗಳ ಮರಿಗಳ ಬದುಕುಳಿಯುವ ಸಾಧ್ಯತೆಗಳು ಕೇವಲ 36% ಎಂದು ತಿಳಿದು ಬಂದಿದೆ. ಚಿತಾ ಮರಿಗಳ ಸಾವಿಗೆ ಪರಭಕ್ಷಕ ಪ್ರಾಣಿಗಳೇ ಕಾರಣವಾಗಿವೆ. ಇವುಗಳಲ್ಲಿ ಸಿಂಹಗಳು, ಹೈನಾಗಳು, ಬಬೂನ್ಗಳು ಮತ್ತು ಬೇಟೆಯ ಪಕ್ಷಿಗಳು ಸೇರಿವೆ. ಇದಲ್ಲದೆ ಚಿತಾಗಳು ವಾಸಿಸುವ ಪ್ರದೇಶಗಳಲ್ಲಿ ಮಾನವ ಹಸ್ತಕ್ಷೇಪದಿಂದ ಅವುಗಳ ಸಂಖ್ಯೆಯೂ ಕಡಿಮೆಯಾಗುತ್ತಿದೆ. ಅರಬ್ ದೇಶಗಳಲ್ಲಿ ಚಿತಾ ಮರಿಗಳನ್ನು ಸಾಕಲು ಖರೀದಿಸಲಾಗುತ್ತಿದೆ. ಅದರ ಬೆಲೆ $10,000 ತಲುಪುತ್ತದೆ. ಇದು ಕೂಡ ಚಿತಾಗಳ ಕಳ್ಳಸಾಗಣೆ ಮತ್ತು ನಾಶಕ್ಕೆ ಪ್ರಮುಖ ಕಾರಣವಾಗಿದೆ. ಓಡುವಾಗ ಚಿತಾ ಅರ್ಧ ಸಮಯ ಗಾಳಿಯಲ್ಲಿ ಉಳಿಯುತ್ತದೆ. ಚಿತಾಗಳ ಬಗ್ಗೆ ಅತ್ಯಂತ ಪ್ರಸಿದ್ಧವಾದ ವಿಷಯವೇನೆಂದರೆ ಅವುಗಳ ವೇಗ. ಚಿತಾಗಳು ಗಂಟೆಗೆ 95 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲವು ಎಂದು ಒಂದು ತನಿಖೆಯು ಬಹಿರಂಗಪಡಿಸಿದೆ. ಈ ವೇಗವು ವಿಶ್ವದ ಅತ್ಯಂತ ವೇಗದ ವ್ಯಕ್ತಿ ಉಸೇನ್ ಬೋಲ್ಟ್ಗಿಂತ 2 ಪಟ್ಟು ಹೆಚ್ಚಾಗಿದೆ. ಚಿತಾ ಪೂರ್ಣ ಬಲದಿಂದ ಓಡುತ್ತಿರುವಾಗ ಅದು 7 ಮೀಟರ್ಗಳವರೆಗೆ ಲಾಂಗ್ ಜಂಪ್ ಮಾಡಬಹುದು. 7 ಮೀಟರ್ ಅಂದರೆ 23 ಅಡಿ ಉದ್ದ ಜಿಗಿತ. ಮತ್ತು ಚಿತಾಗಳು ಈ ವೇಗವನ್ನು 3 ಸೆಕೆಂಡುಗಳಲ್ಲಿ ಸಾಧಿಸುತ್ತವೆ. ಅತ್ಯುತ್ತಮ ಸ್ಪೋರ್ಟ್ಸ್ ಕಾರ್ ಕೂಡ ಈ ವೇಗವನ್ನು ಸಾಧಿಸಲು 6 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಆದಾಗ್ಯೂ ಚಿತಾಗಳು ಅಂತಹ ಹೆಚ್ಚಿನ ವೇಗದಲ್ಲಿ ದೀರ್ಘಕಾಲ ಓಡುವುದಿಲ್ಲ. ಅವು ಬೇಟೆಯಾಡಲು ಕೇವಲ 20 ಸೆಕೆಂಡುಗಳು ತೆಗೆದುಕೊಳ್ಳುತ್ತವೆ. ಈ ಚಿತಾಗಳು ಗರ್ಜಿಸಲಾರವು. ಚಿತಾ ಬೆಕ್ಕು ಕುಟುಂಬದ ಪ್ರಾಣಿಯಾಗಿದ್ದು ಅದು ಸಾಕಷ್ಟು ದೊಡ್ಡದಾಗಿದೆ. ಅದರ ದೊಡ್ಡ ಗುಣವೆಂದರೆ ಅದರ ವೇಗ. ಆದರೆ ಅದು ಸಿಂಹ ಮತ್ತು ಹುಲಿಗಳಂತೆ ಗರ್ಜಿಸಲಾಗದು. ಅವು ಬೆಕ್ಕುಗಳಂತೆ ಕೂಗುತ್ತವೆ. ಹಲವು ಚಿತಾಗಳು ಹೊಗಳುತ್ತಿರುವುದು ಕಂಡುಬಂದಿದೆ. ಅದರ ವಿಶೇಷವೇನೆಂದರೆ ಅವುಗಳು ಗರ್ಜಿಸಲಾರವು. ರಾತ್ರಿ ವೇಳೆಯೂ ಅವುಗಳಿಗೆ ಕಣ್ಣು ಕಾಣುವುದು ಕಷ್ಟ. ರಾತ್ರಿ ವೇಳೆಯಲ್ಲಿ ಚಿತಾಗಳ ಸ್ಥಿತಿಯು ಮನುಷ್ಯರ ಸ್ಥಿತಿಯಂತೆ ಇರುತ್ತದೆ. ಅದಕ್ಕಾಗಿಯೇ ಚಿತಾಗಳು ಬೆಳಗ್ಗೆ ಅಥವಾ ಮಧ್ಯಾಹ್ನದ ನಂತರ ಬೇಟೆಯಾಡುತ್ತದೆ. ಚಿತಾಗಳು ಮರಗಳನ್ನು ಹತ್ತಲು ಸಹ ಕಷ್ಟಪಡುತ್ತವೆ. ಹೆಣ್ಣು ಚೀತಾ ಒಂಟಿಯಾಗಿ ವಾಸಿಸುತ್ತದೆ. ಹೆಣ್ಣು ಚೀತಾ ಜೀವನವು ಸವಾಲುಗಳಿಂದ ಕೂಡಿದೆ.
ಸರಾಸರಿ 9 ಮಕ್ಕಳನ್ನು ಒಬ್ಬ ಹೆಣ್ಣು ಚೀತಾ ಸಾಕಬೇಕು. ಇದರರ್ಥ ಅದು ಪ್ರತಿದಿನ ಬೇಟೆಯಾಡಬೇಕಾಗುತ್ತದೆ. ಇಲ್ಲದಿದ್ದರೆ ಮರಿಗಳಿಗೆ ಊಟ ಸಿಗುವುದಿಲ್ಲ. ಬೇಟೆಯಾಡುವ ಸಮಯದಲ್ಲಿ ಅದು ತನ್ನ ಮಕ್ಕಳನ್ನು ನೋಡಿಕೊಳ್ಳಬೇಕು. ಇದರಿಂದ ಅವು ಅಪಾಯಕಾರಿ ಪ್ರಾಣಿಗಳಿಂದ ರಕ್ಷಿಸಬಹುದು. ಚಿಕ್ಕ ಮರಿಗಳನ್ನು ಒಂದು ಕಡೆಯಿಂದ ಇನ್ನೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುವುದು ಸಹ ಹೆಣ್ಣು ಚೀತಾಗೆ ಸವಾಲಾಗಿದೆ. ಹೆಣ್ಣು ಚೀತಾಗಳು ಲೈಂಗಿಕತೆಗಾಗಿ ಮಾತ್ರ ಗಂಡು ಚೀತಾವನ್ನು ಭೇಟಿಯಾಗುತ್ತವೆ. ಲೈಂಗಿಕತೆಯ ನಂತರ ಇಬ್ಬರು ಮತ್ತೆ ಬೇರೆಯಾಗುತ್ತವೆ. ಈ ಅವಧಿಯಲ್ಲಿ ಮರಿಗಳಿದ್ದರೆ ಅವು ತಮ್ಮನ್ನು ತಾವು ನೋಡಿಕೊಳ್ಳಬೇಕು. ಹೆಣ್ಣು ಚೀತಾಗಳಿಗೆ ಹೋಲಿಸಿದರೆ ಗಂಡು ಚೀತಾಗಳು ತಮ್ಮದೇ ಆದ ಸ್ನೇಹಪರ ತಂಡವನ್ನು ರೂಪಿಸುತ್ತವೆ. ಒಂದು ಹಿಂಡಿನಲ್ಲಿ 4-5 ಚೀತಾಗಳಿರುತ್ತವೆ. ಅವುಗಳಲ್ಲಿ ಹೆಚ್ಚಿನವು ರಕ್ತ ಸಂಬಂಧಿಗಳು, ಅಂದರೆ ಅದೇ ಪೋಷಕರ ಮಕ್ಕಳು. ಆದರೆ ಕೆಲವೊಮ್ಮೆ ಹೊರಗಿನ ಸದಸ್ಯರು ಕೂಡ ಈ ಹಿಂಡಿಗೆ ಸೇರುತ್ತವೆ. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.